ಹಾಯ್, ನಾನು ಆ್ಯಕ್ಚುಲಿ ಈಗ ಬಟ್ಟೆ ಮಾಡಿಸ್ತಾ ಇದ್ದೆ. ಸೊ ಸಡನ್ನಾಗಿ ಒಂದು ಥಾಟ್ ಬಂತು. ಇದು ನಮ್ಮ ಮನೇಲಿ ಬಟ್ಟೆ ಮಾಡಿಸ್ಬೇಕಾದ್ರೆ ಈ ಹ್ಯಾಕ್ನ ಯೂಸ್ ಮಾಡ್ತೀವಿ. ಹ್ಯಾಕ್ ಏನಪ್ಪ ಅಂದರೆ, ಇದು ಆ್ಯಕ್ಚುಲಿ ಅಪ್ಲೈ ಆಗೋದು ಬರೀ ಮಿಡಲ್ ಕ್ಲಾಸ್ ಮನೆಯವರಿಗೆ. ಬಿಕಾಸ್ ನಾವು ಮಿಡಲ್ ಕ್ಲಾಸ್ ಮನೇಲಿ ಏನಾಗಿರುತ್ತಪ್ಪ ಅಂದರೆ, ಒಂದು ಮನೆ ತುಂಬ ಚಿಕ್ಕದಾಗಿರುತ್ತೆ, ಕಬೋರ್ಡು ಎಲ್ಲರಿಗೂ ಸಫಿಷಿಯೆಂಟಾಗಿ ಸಿಕ್ಕಿರಲ್ಲ. ಎಲ್ಲ ಮಕ್ಕಳಿಗೂ, ಎಸ್ಪೆಷಲಿ ನನ್ನಂಥ ಮಕ್ಕಳಿಗೆ ಕಬೋರ್ಡು ಕರೆಕ್ಟಾಗಿ ಸಿಕ್ಕಿರಲ್ಲ. ಇರೋ ಜಾಗದಲ್ಲೇ ಅಚ್ಚುಕಟ್ಟಾಗಿ ಬಟ್ಟೆಗಳನ್ನ ಇಟ್ಕೋಬೇಕಾಗುತ್ತೆ. ಬಟ್ಟೆ ಮಾತ್ರ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಮೊದಲೇ ಹೇಳ್ಬೇಕಾ, ಹುಡುಗಿರು ಎಲ್ಲ ಬಟ್ಟೆಗಳು ಅದು ಬೇಕು ಇದು ಬೇಕಂತ ಫುಲ್ ಫುಲ್ ತುಂಬಿಸಿರ್ತೀವಿ. ಬಟ್ ಅದನ್ನು ಇಡೋದಕ್ಕೆ ಸ್ಪೇಸ್ ಕರೆಕ್ಟಾಗಿ ಸಿಕ್ಕಿರಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ನಾವು ಯಾವುದೋ ಅರ್ಜೆನ್ಸಿಯಲ್ಲಿ ಅಥವಾ ನಾವೆಲ್ಲೋ ಹೋಗಬೇಕಾದ್ರೆ ನಾವೇನು ಮಾಡ್ತೀವಿ, ಸಡನ್ ಆಗಿ ಎಲ್ಲ ಬಟ್ಟೆಗಳನ್ನ ಕೆದಕ್ತಿರ್ತೀವಿ. ನಮಗೆ ಒಂದು ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ ಈ ಬಟ್ಟೆನ ಹಾಕೊಂಡು ಹೋಗ್ಬೇಕು ಅಂತ. ಸೊ ಅದು ಸಿಗೋ ತನಕ ಬಿಡೋದೇ ಇಲ್ಲ ನಾವು. ಇನ್ನೊಂದು ಏನು ಗೊತ್ತಾ ಟ್ರಾಜಿಡಿ, ನಾವು ಈ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಏನು ಅನ್ಕೊಂಡಿರ್ತೀವಲ್ಲ, ಆ ಬಟ್ಟೆ ಆ ಫಂಕ್ಷನ್ ಅಥವಾ ಆ ಮೂಮೆಂಟಿಗೆ ಸಿಗದೇ ಇಲ್ಲ ಗುರು. ಅದೆಲ್ಲಿ ಬಿದ್ದಿರುತ್ತೋ ಏನೋ ಗೊತ್ತಿರಲ್ಲ. ಯಪ್ಪ, ಅದನ್ನ ಬಿಟ್ಟು ಬೇರೆ ಟೈಮಾಗಿ ಎಲ್ಲ ಕಣ್ಮುಂದೆನೇ ಕಾಣ್ತಿರುತ್ತೆ. ಆದರೆ ಆ ಟೈಮಲ್ಲಿ ಮಾತ್ರ ಆ ಬಟ್ಟೆ ಸಿಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಹ್ಯಾಕು ಮುಂಚೆನೇ ಹೇಳ್ತಾ ಇದ್ದೀನಿ. ಇದು ನನ್ನಂಥ ಮಿಡಲ್ ಕ್ಲಾಸ್ ಮನೆಯವರಿಗೆ. ಇದು ಆ್ಯಕ್ಚುಲಿ ನನ್ನ ಬಟ್ಟೆ ಅಲ್ಲ, ನಮ್ಮ ಅಮ್ಮನ ಬಟ್ಟೆ. ಇದು ಆ್ಯಕ್ಚುಲಿ ಸ್ಯಾರಿ ಆಲ್ರೆಡಿ ಫೋಲ್ಡ್ ಮಾಡಿದ್ದೀನಿ. ಸೊ ಫೋಲ್ಡ್ ಆದಮೇಲೆ ಇದು ಅವ್ರ ಬ್ಲೌಸ್, ಇದನ್ನು ಫೋಲ್ಡ್ ಮಾಡ್ತೀನಿ. ಸೊ ಫೋಲ್ಡ್ ಆದಮೇಲೆ ಇದನ್ನು ಈ ಥರ ಇಟ್ಟರೆ ಸ್ಪೇಸು ತುಂಬ ಜಾಸ್ತಿ ತಗೊಳುತ್ತೆ. ಸೊ ಏನು ಮಾಡಿರಿ, ಈ ಥರ ಮಧ್ಯ ಮತ್ತೆ ಇನ್ನೊಂದು ಫೋಲ್ಡ್ ಹಾಕ್ಬಿಟ್ಟು ಈ ಬ್ಲೌಸ್ ಇರುತ್ತಲ್ಲ, ಬ್ಲೌಸ್ ಜೊತೆ ಪೆಟಿಕೋಟ್ ಆಗಲಿ ಅಥವಾ ಯಾವುದೇ ಬೇರೆ ಯಾವುದಾದ್ರು ಟಾಪ್ ಆಗಿದ್ರೆ ಜೀನ್ಸಿಗೆ ಅಥವಾ ನೈಟ್ ವೇರಿಗಾದರೆ ಟಾಪಿಗೆ ಪ್ಯಾಂಟಿಗೆ, ನಿಮಗೆ ಏನು ಒಳಗಡೆ ಏನು ಮ್ಯಾಚ್ ಆಗುತ್ತಲ್ಲ ಅದಕ್ಕೆ. ಇವಾಗ ಚೂಡಿದಾರ್ಗೆ ಟಾಪು ಪ್ಯಾಂಟು ವೇಲ್ ಆ ಥರ. ಸೊ ಫೋಲ್ಡಿಂಗ್ಸ್ ಏನಾಗಿರಬೇಕು, ಚಿಕ್ಕದಾಗಿರಬೇಕು. ಸೊ ಇಟ್ಬಿಟ್ಟು ಅದ್ರ ಜೊತೆಗೆ ಇದನ್ನು ಒಳಗಿಟ್ಬಿಟ್ಟು ಈ ಥರ ರೋಲ್ ಈ ಥರ ರೋಲ್ ಮಾಡಿಬಿಟ್ಟು ನೆಕ್ಸ್ಟು ರೋಲ್ ಮಾಡೋದಷ್ಟೇ ಅಲ್ಲ, ರೋಲ್ ಮಾಡಿದಾಗ ಏನು ಮಾಡ್ತೀವಿ, ನಾವು ಹೀಗೆ ಇಡ್ತೀವಿ ಕಬೋರ್ಡಲ್ಲಿ, ಹೌದಲ್ವಾ. ಸೊ ನಾವು ಬೇರೆ ಟೈಮಲ್ಲಿ ಮಾಡ್ತೀವಿ, ನಮ್ಗೆ ಆ ಬಟ್ಟೆ ಬೇಕು ಅಂತ ಹಿಂಗೆ ತೆಗೆದಾಗ ಏನಾಗುತ್ತೆ, ಈ ಫೋಲ್ಡಿಂಗ್ಸ್ ಏನಾಗುತ್ತೆ, ಬಿಚ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಒಂದು ಇನ್ನೊಂದು ಟ್ರಿಕ್ ಏನು ಗೊತ್ತಾ, ಇದು ಆ್ಯಕ್ಚುಲಿ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು, ಬಟ್ ಇದು ವರ್ಕ್ ಆಗಿದೆ, ನನಗೆ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗ್ಬೋದು. ಏನಂದರೆ, ವೇಟ್ ತೊಗೊಂಡಿದ್ದೀನಿ, ಮ್ಯಾಚಿಂಗ್ ಆದರೂ ನಾನು ಮ್ಯಾಚಿಂಗ್ ತೊಗೊತೀನಿ. ಬಿಕಾಸ್ ತುಂಬ ವಿಯರ್ಡ್ ಆಗಿದ್ದರೆ ನನಗೂ ಅಸಹ್ಯ ಅನ್ಸುತ್ತೆ ಕಬೋರ್ಡ್ ನೋಡಿದಾಗ. ಸೊ ಅದೇ ಕಲರಿಂದ ಯಾವುದಾದ್ರೂ ಸಿಮಿಲರ್ ಕಲರ್, ಅದೇ ಅಂತ ಅಲ್ಲ, ಸಿಮಿಲರ್ ಕಲರ್ ಅದೊಂದು ದಾರ ತೊಗೊಂಡಿದ್ದೀನಿ. ಸೊ ಇದನ್ನು ಅದರೊಳಗೆ ಇಟ್ಬಿಟ್ಟು ಈ ಥರ ಟೈ ಮಾಡ್ಬಿಡೋದು. ಗಿಫ್ಟ್ ರ್ಯಾಪರ್ ಥರ ಟೈ ಮಾಡ್ತೀವಲ್ಲ, ಅದೇ ಥರ ಈ ಥರ ಕಟ್ಬಿಡೋದು. ಸೊ ಇದಾಗ ಈ ಥರ ಯಾವಾಗಾದರೂ ಈ ಥರ ಕೆಳ ಬಿದ್ದಾಗಲೂ ಈ ಥರ ಬಿದ್ದಾಗಲೂ ಎಲ್ಲೋ ಸಮೇತ ಇದು ಓಪನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ, ಆದರೆ ತುಂಬ ಕಡಿಮೆ. ಸೊ ಇದರಿಂದ ಯಾವುದು ಟಾಪ್ ಆಗಲಿ, ಒಂದು ಟಾಪು ಪ್ಯಾಂಟ್ ಅದು ಮಿಸ್ ಆಯ್ತು ಇದು ಮಿಸ್ ಆಯ್ತು ಅನ್ನೋ ಗೋಳೆ ಇರಲ್ಲ. ಈಸಿ ಹ್ಯಾಕು, ಟ್ರೈ ಮಾಡಿ. ಓಕೆ.